ಖಂಡಿತ ಕಳಿಸ್ಕೊಡ್ತೀನಿ ಸರ್. ಹೌದು ಸರ್, ಹೌದು. ಹೇ, ಬೆಸ್ಟ್ ಆಫ್ ಲಕ್ ಜಾನ್. ಮಾರ್ಕ್ಸ್ ಕಿತ್ಕೊಂಬರ್ಬೇಕು, ಹಾಕ್ ಬರೀ. ಥ್ಯಾಂಕ್ ಯು. ನಂಗೆ ಗೊತ್ತು ನೀನ್ ಹೇಗಿದ್ರು ಟಾಪರ್ ಅಂತ. ಅದೇ ನಂದು ಒಂದ್ ವಿಷ್ ಇರ್ಲಿ. ಅದು ವೆರಿ ಬೆಸ್ಟ್. ನಾನು ಹೇಳ್ಕೊಟ್ಟಂಗೆ ವೆರಿ ಆಯ್ತು. ಥ್ಯಾಂಕ್ ಯು. ಜನನಿ, ಆಲ್ ದ ಬೆಸ್ಟ್. ಎಕ್ಸಾಮ್ ಮುಗಿಸ್ಕೊಂಡು ಪಾರ್ಟಿ ಎಲ್ಲಂತ ಹೇಳ್ಬಿಡು, ಎಲ್ರೂ ಸೇರಿ ಮಜಾ ಮಾಡ್ಬಿಡೋಣ. ತರ್ಲಿ, ಸುಮ್ಮನಿರ. ಅಮ್ಮ, ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಅಪ್ಪಗೆ ಹೇಳ್ಬಿಟ್ಟು ಹೋಗು. ಜಗತ್ತಲ್ಲಿ ಯಾರ ಮಾತು ಯಾರು ಕೇಳ್ತಾರೆ ಸರ್? ಜಗತ್ತಿರೋದೇ ಹಾಗೆ. ಆದ್ರೆ ನಾನು ಕಳಿಸ್ಕೊಡ್ತೀನಿ ಸರ್ ಇವತ್ತೇ. ಖಂಡಿತ ಸರ್, ಖಂಡಿತ. ಆಗಿ ಸರ್. ರೀ, ಬ್ಯುಸಿನಾ? ಸ್ವಲ್ಪ ಬಿಸಿ ಕಡೆ. ಅದು ಜನನಿ ಎಕ್ಸಾಮ್ ಹೊರಟಿದ್ದಾಳೆ. ಅದಕ್ಕೆ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕಲ್ವಾ? ಹೇಳಿದಿನಲ್ಲ ಸುಬ್ಬುಗೆ, ಆಟೋ ತಗೊಂಬಂದು ಕಾಯ್ತಾ ಇದ್ದ ನಾನು. ಅಲ್ಲ ರೀ, ಅದನ್ನೇ ಒಳ್ಳೆ ರೀತಿ ಹೇಳಿ ಕಳಿಸ್ಬೋದು. ಒಳ್ಳೆ ರೀತಿ ಅಂದ್ರೆ ಏನು ನೋಡು, ಅವಳು ಎಷ್ಟು ಓದಿದಳೋ ಅಷ್ಟು ಚೆನ್ನಾಗಿ ಬರೀತಾಳೆ. ಏನಾಗಬೇಕು ಅದಾಗುತ್ತೆ. ನಾನು ಹೇಳ್ತೀನಿ ತಿಂದ್ರೆ ಬದಲಾಗತ್ತಾ? ಅಪ್ಪ, ಒಂದ್ ಮಾತಿಂದ ಯಾರ ಲೈಫಲ್ಲಿ ಏನ್ ಬದಲಾಗುತ್ತೋ ಬಿಡುತ್ತೋ, ಆದ್ರೆ ನನ್ನ ಪಾಲಿಗೆ ನೀವೇ ನನ್ನ ಸ್ಟ್ರೆಂತ್ ಅಪ್ಪ. ನೀವು ಖುಷಿಯಾಗಿ ಕಳಿಸ್ಕೊಟ್ರೆ ಅದೆಷ್ಟೇ ಟಫ್ ಎಕ್ಸಾಮ್ ಆದ್ರೂ ನಾನು ಚೆನ್ನಾಗಿ ಬರೀತೀನಿ ಅಪ್ಪ. ನಗ್ನಗ್ತಾ ಕಳಿಸ್ಕೊಡಿ ಅಪ್ಪ, ಪ್ಲೀಸ್ ಅಪ್ಪ. ಸರಿ, ಹೋಗ್ಬಾ. ರೀ, ಅವಳಿಗೆ ತಿಳುವಳಿಕೆ ಬಂದಾಗಿಂದ ಎಲ್ಲ ನೀವೇ ಮಾಡಿಕೊಡ್ತಿದ್ರಿ. ಒಂದು ಪೆನ್ಸಿಲಿಂದ ಹಿಡಿದು ಟಿಫನ್ ಬಾಕ್ಸ್ವರೆಗೂ ನೀವೇ ರೆಡಿ ಮಾಡಿಕೊಡ್ತಿದ್ರಿ. ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ನೀನೇ ಮಾಡ್ಕೊಂಬಿಡು ಅಂತ ಬಿಟ್ಬಿಟ್ರೆ ಹೇಗೆ? ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬೋದು ಅಲ್ವಾ? ಆಯ್ತಮ್ಮ, ಚೆನ್ನಾಗಿ ಬರ್ದ್ ಬಾ. ಥ್ಯಾಂಕ್ ಯು ಅಪ್ಪ. ಸರಿ, ಆಟೋ ತನಕ ಹೋಗ್ಬಿಟ್ಟು ಬನ್ನಿ. ಸೋಮು ಇಲ್ಲಿದ್ದನಾಗ್ಲೇನೆ. ಯಾವುದೇ ಒತ್ತಡ ಕೊಡಗಾಗ್ಬೇಡ. ಸರಿ ಅಪ್ಪ. ಬೇಗ ಬಾ, ಸಮಯ ಆಗೋಯ್ತು. ಟೈಮ್ ಇದೆ ಅಪ್ಪ. ಪರೀಕ್ಷೆ ಸಮಯ ಸರಿಯಾಗಿರ್ಬೇಕು. ನೀನು ಒಂದು 5 ನಿಮಿಷ ಮುಂಚೆ ಏನ್ ತೊಂದರೆ ಆಗುತ್ತೆ ನಿನಗೆ? ಪಾಪ ನೋಡು, 2 ಸಲ ಓದ್ಕೊಂಡು ಚೆನ್ನಾಗಿ ಸರಿ ಅಪ್ಪ. ಕಣ್ಣೆಲ್ಲ ಇಟ್ಕೊಂಡಿದ್ದಾನೆ. ಹುಷಾರ್, ಚೆನ್ನಾಗಿ ಬರೀ ಬಾ. ಥ್ಯಾಂಕ್ ಯು ಅಪ್ಪ. ಅಪ್ಪ, ಹುಷಾರಾಗಿ ಬಿಡ್ಬೇಕು. ಕೊಂಡೋಗಿ ಬಲ್ಲಮ್ಮ. ಬಾಯ್ ಅಪ್ಪ. ಹೋಗ ಆದ ಬಾ. ಇಲ್ಲೇ ಟೀ ಅಂಗಡಿ ಹತ್ರ ಇದ್ದೀನಿ, ಬೇಗ ಬಾ. ಓ, ಏನೋ ತಮ್ಮ ಎದ್ರುಬಿಟ್ಯಾ? ಹೌದು, ಇಲ್ಲೇನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಬಾ, ಆಯ್ತು, ಕ್ರಿಕೆಟ್ ಆಡಕ್ ಹೋಗೋಣ ಬಾ. ಕಾಲೇಜ್ಗೆ ಹೋಗ್ಬೇಕಲ್ಲ, ಸುಮ್ಮನಾಗ. ಕಾಲೇಜ್ ಇದ್ದಿದ್ದೆ ಬಾರಮ್ಮ, ಕಾಲೇಜ್ ಯಾವಾಗ್ಲೂ ಇರುತ್ತೆ. ನಮ್ಗೇನ್ ಕಾಲೇಜ್ ಇಲ್ವಾ? ಏಯ್, ಬಾ 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 ಬಾ, ಕ್ರಿಕೆಟ್ ಆಡಕ್ ಹೋಗೋಣ ಬಾ. ಇರ್ಲಿ ಬಾ ಅಮ್ಮ. ಯಾಕೋ? ಬಾ ಬಾ, ಆಯ್ತು, ಇವೆಲ್ಲ ಡೌಗಳು ಕಂಡಿದೀನಿ, ನಡಿ. ಕಾಲೇಜ್ ಇದೆಯೋ? ಎಕ್ಸಾಮ್ ಹೋಗ್ಬೇಕು. ಎಕ್ಸಾಮ್ ನಮ್ಗಿಲ್ದೇ ಇರೋ ಎಕ್ಸಾಮ್? ಎಕ್ಸಾಮ್ಗೆ ಹೋಗ್ಬೇಕಾ ಅಥವಾ ಹುಡುಗಿ ಜೊತೆ? ಬೇಡ, ಹೇಳ್ತಾ ಇದೀನಿ. ಇರ್ಲಿ, ಬಾ 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 ಬಾ. ಹೌದು, ನಾವೆಲ್ಲ ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ 2-3 ಫೋಟೋ ಹಾಕೊಂಡು ಥಿಯರಿಲೇ ಇದ್ದೀವಿ. ನೀನು ಅಲ್ಲೇ ತುಮಕೂರಿಗೆ ಕರ್ಕೊಂಡೋಗ ಹುಡುಗಿ ಜೊತೆ ಪ್ರಾಕ್ಟಿಕಲ್ಲೇ ಮುಗಿಸ್ಬಿಟ್ಟಿದ್ಯಾ. ಅವತ್ತಷ್ಟೆಲ್ಲ ಹೊಡೆದು ಬುದ್ಧಿ ಹೇಳಿದ್ರು, ಮತ್ತೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಯಾಕಿನ ಕೋಪ ಬಂತ? ಹೊಡೆದು ಬಿಡ್ತೀಯನೋ? ನಿನ್ನ ಹೊಡೆಯೋದೆಲ್ಲ ದೊಡ್ಡ ವಿಷಯನೇ ಇಲ್ಲ ಕಣ. ಆಲ್ರೆಡಿ ಒಂದ್ಸಲ ಹೊಡೆದಾಗಿದೆ. ಆದ್ರೆ ಮತ್ತೆ ಮತ್ತೆ ಕೊಚ್ಚೆ ಮೇಲೆ ಕಲ್ಲು ಹಾಕಕ್ ನನಗಿಷ್ಟ ಇಲ್ಲ. ಸುಮ್ಮನೆ ಹೊರಟೋಗ್ಬಿಡು. ಓ, ಅದೇನೋ ಹೇಳ್ತಾರಲ್ಲ, ಗುಂಡಿಗೆ ಗಟ್ಟಿ ಇಲ್ದೇ ಇರೋನು ಸಂಡ್ಗೆ ತಿನ್ನೋ ಕೆಲಸ ಇದೆ ಅನ್ನಂತೆ. ಹಂಗಾಯ್ತು. ಏಯ್, ನಿನ್ನ ಪೌರುಷ ಏನಿದ್ರು ಆ ಜನನಿ ಮುಂದೆ, ನನ್ ಮುಂದೆ ಅಲ್ಲ. ಏಯ್ ಬೇಡ,
ಸುಮ್ಮನೆ ಕೆಣಕ್ ಬೇಡ. ನನಗೆ ಕೋಪ ಬಂದ್ರೆ ನಾನು ನನ್ನ ಕಂಟ್ರೋಲಲ್ಲೇ ಇರಲ್ಲ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಏನು ನೀನ್ ದೊಡ್ಡ ಕೂಡ ಹಂಗು ಏನೋ ಕಂಟ್ರೋಲಿಗೆ ಸಿಗದೆ ಇದ್ರೆ ನನ್ನ ಕೊಂದ್ಬಿಡ್ತೀಯಾ? ಏನೋ ಕೊಂದ್ಬಿಡ್ತೀಯ ನನ್ನನ್ನ? ಅಟ್ರೋ ಹಸ್ರಿನ ನಮ್ಮ ಒಂದು ಛತ್ರಿ ಹಾಕೊಂಡು ಗೌತಮ್ ಗೌತಮ್ ಅಣ್ಣ ಗಾಡಿ ನಿಲ್ಸಿ ಅಣ್ಣ. ಗೌತಮ್ ಏಯ್ ಜನನಿ ಬರ್ತಾವ್ ಓಡ್ರೋ. ಗೌತಮ್ ಗೌತಮ್ ಏನಾಯ್ತು? ಗೌತಮ್ ಗೌತಮ್ ಕಣ್ಬಿಡು. ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಅಣ್ಣ 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 ಹೆಲ್ಪ್ ಮಾಡಿ ಅಣ್ಣ. ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್ ಅಣ್ಣ. ಅಣ್ಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಣ್ಣ ಪ್ಲೀಸ್. ಮೇಡಮ್ ಬ್ಯಾಕ್. ಮೇಡಮ್ ಟೈಮ್ ಆಯ್ತು, ಆಟೋ. ಸರಿ ಅಣ್ಣ ನೀವು ಹೊರಡಿ. ಓಕೆ ಮೇಡಮ್. ಥ್ಯಾಂಕ್ ಯು. ಏನಮ್ಮ ನಿನ್ನ ಹೆಸರು? ಸರ್ ಜನನಿ ಸರ್. ಏನ್ ನಡೀತು? ನನ್ನ ಕಾಲೇಜ್ ಸೀನಿಯರ್ ಮಾದೇಶ್ ಮತ್ತು ಅವ್ನ ಗ್ಯಾಂಗ್ ನನ್ನ ಫ್ರೆಂಡ್ ಗೌತಮ್ಗೆ ಹೊಡೆದ್ಬಿಟ್ರು ಸರ್. ಈಗ ಎಲ್ಲಿದೆ ನಿನ್ ಫ್ರೆಂಡು? ಇಲ್ಲೇ ರೂಮ್ 101. ಸರಿ ಆಯ್ತು, ನೀನ್ ಇಲ್ಲೇ ಇರು, ಸ್ಟೇಟ್ಮೆಂಟ್ ತಗೋಬೇಕು.